ಸ್ನೇಹಿತರೆ ನಮಸ್ಕಾರ. ಪ್ರಾಚೀನ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸದ ಬಗ್ಗೆ ಕೆಲವು ಪ್ರಶ್ನೆಗಳಿವೆ. ಮೊದಲನೇ ಪ್ರಶ್ನೆ, ಬಾಲಗಂಗಾಧರ ತಿಲಕ್ ಅವರ ಪ್ರಕಾರ ಆರ್ಯರು ಈ ಕೆಳಗಿನ ಯಾವ ಪ್ರದೇಶದಿಂದ ಭಾರತಕ್ಕೆ ಬಂದರು? ಆರ್ಯರು ಈ ಕೆಳಗಿನ ಯಾವ ಪ್ರದೇಶದಿಂದ ಭಾರತಕ್ಕೆ ಬಂದರು? ಆಪ್ಷನ್ ಸಿ ಆರ್ಕಟಿಕ್ ಪ್ರದೇಶ, ಆಪ್ಷನ್ಸ್ ಬಿ ಜರ್ಮನಿ, ಆಪ್ಷನ್ ಸಿ ಮಧ್ಯ ಏಷ್ಯಾ, ಆಪ್ಷನ್ಸ್ ಡಿ ದಕ್ಷಿಣ ಏಷ್ಯಾ, ದಕ್ಷಿಣ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಕಟಿಕ್ ಪ್ರದೇಶ. ಆರ್ಕಟಿಕ್ ಪ್ರದೇಶ ಅಂತ ಕಾಣ್ತೀವಿ. ಆರ್ಕಟಿಕ್ ಪ್ರದೇಶ ಸರಿಯಾದ ಉತ್ತರ ಆರ್ಕಟಿಕ್ ಪ್ರದೇಶ. ನೋಡಿ, ಆರ್ಯರ ಮೂಲ ಏನಪ್ಪ ಅಂದರೆ ಎಲ್ಲಿಂದ ಬಂದ ಅಂತ ಹಲವು ವಿದ್ವಾಂಸರು ತಮ್ಮದೇ ಆದಂಥ ವಿವಿಧ ರೀತಿಯಲ್ಲಿ ಹೇಳ್ಯಾರ. ಅದರಲ್ಲಿ ಏನಪ್ಪ ಅಂದರೆ ಬಾಲಗಂಗಾಧರ ತಿಲಕ್ ಅವರ ಲೆಕ್ಕಾಚಾರದ ಪ್ರಕಾರ ಆರ್ಕಟಿಕ್ ಪ್ರದೇಶದಿಂದ ಬಂದವರು ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಹೇಳಿಕೆಯನ್ನು ಪರಿಗಣಿಸಿ. ಪಲ್ಲವರು ಶಾತವಾಹನರ ಸಾಮಂತರಾಗಿದ್ದರು. ಪಲ್ಲವರು ಪ್ರಾರಂಭದಲ್ಲಿ ತಮ್ಮ ಶಾಸನಗಳನ್ನು ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಹೊರಡಿಸಿದ್ದಾರೆ. ಈ ಮೇಲೆ ನೀಡಿರುವ ಹೇಳಿಕೆಗಳಲ್ಲೂ ಯಾವುದು ಸರಿ ಅಂತ ಕೇಳಿದೆ. ಆಪ್ಷನ್ ಸಿ 1 ಮಾತ್ರ, ಬಿ 2 ಮಾತ್ರ, ಸಿ 1 ಮತ್ತು 2, ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಸಿ 1 ಮತ್ತು 2 ಅಂತ ಕಾಣ್ತೀವಿ. ಪಲ್ಲವರು ಶಾತವಾಹನರ ಸಾಮಂತರಾಗಿದ್ದರು, ಸರಿಯಾದದ್ದು. ಮತ್ತು ಪಲ್ಲವರ ಪ್ರಾರಂಭದಲ್ಲಿ ಶಾಸನಗಳು ಏನಪ್ಪ ಅಂದರೆ ಪ್ರಾಕೃತ ಭಾಷೆಯಲ್ಲಿ ಹೊರಡಿಸ್ತದ ಅಂತ ಕಾಣ್ತೀವಿ. ಈ ಕಂಚಿಯ ಪಲ್ಲವರು ಇವರ ರಾಜಧಾನಿ ಯಾರಪ್ಪ ಅಂದರೆ ಕಂಚಿಪುರಂ ಅಂತ ಇತ್ತು. ಹೌದಾ, ಕಂಚಿಪುರಂ ತೊಂಡೈ ಮಂಡಲನಲ್ಲಿ ತನ್ನ ರಾಜ್ಯವನ್ನು ಸ್ಥಾಪಿಸಿದರು ಅಂತ ಕರಿತೀವಿ. ಈ ತೊಂಡೈ ಮಂಡಲವನ್ನು ಶಾತವಾಹನರು ವಶಪಡಿಸಿಕೊಂಡಾಗ ಪಲ್ಲವರ ಸಾಮಂತರಾಗಿದ್ದರು ಅಂತ ಕಾಣ್ತೀವಿ. ಮತ್ತು ಪಲ್ಲವರು ತಮ್ಮ ಶಾತವಾಹನರ ಸಂಪರ್ಕಗಳಿಂದಾಗಿ ಪ್ರಾಕೃತಿಕ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭದಲ್ಲಿ ತಮ್ಮ ಶಾಸನಗಳನ್ನು ಹೊರಡಿಸಿದರು ಅಂತ ಕಾಣ್ತೀವಿ.